ಸ್ನೇಹಿತರೆ, ಕೇಂದ್ರೀಕೃತ ಗಮನದ ಮಹತ್ವ, ದ ಪವರ್ ಆಫ್ ಫೋಕಸ್. ಫೋಕಸ್ ಈ ಭೂತ್ ಕನ್ನಡಿ ಗೊತ್ತು ನಿಮಗೆ? ಸೂರ್ಯನ ಕಿರಣ ಬರ್ತದೆ. ಸೂರ್ಯನ ಕಿರಣ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟು ಅದೆಲ್ಲ ಒಂದು ಕಡೆ ಶಾರ್ಪ್ ಆಗಿ ಬಿದ್ದಿದ್ದೆ, ಅಲ್ಲಿ ಬೆಂಕಿನೇ ಹೊತ್ಕೊಂಡ್ಬಿಡುತ್ತೆ. ನೋಡಿದಿರಲ್ಲ? ಅಂದ್ರೆ ನೀವು ಎಲ್ಲೆಲ್ಲೋ ಅಡ್ಗೆನ ಆ ಕಡೆ ಈ ಕಡೆ ಹೋಗೋದು ಬಿಟ್ಟು ನಿಮ್ದೆಲ್ಲ ಕೇಂದ್ರೀಕೃತಗೊಳಿಸಿದ್ರೆ ನಿಮ್ಮ ಬದುಕಿನಲ್ಲಿ ನೀವು ಕೂಡ ನೀವೇನು ರೀಚ್ ಆಗಬೇಕೋ, ನಿಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಬೇಕೋ ಅದು ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ನಿಮ್ಮ ಕನಸುಗಳನ್ನೆಲ್ಲ ಗುರಿ ಮಾಡ್ಕೊಂಡಿರ್ತೀರಿ. ಆ ಗುರಿಗಳ ಕಡೆಗೆ ನೀವು ಗುರಿ ಇಡೋದಕ್ಕೆ ಫೋಕಸ್ಡ್ ಆಗಿ ಹೋಗ್ತಾ ಇದ್ದಾಗ, ನಿಮ್ಮ ಅನ್ವಾಂಟೆಡ್ ಎಲ್ಲ ಬಿಟ್ಟು 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 ವಾಂಟೆಡ್ ಕಡೆಗೆ ಫೋಕಸ್ ಮಾಡಿದಾಗ, ವೆನ್ ಯು ಫೋಕಸ್ ಆನ್ ದಿ ಸೊಲ್ಯೂಷನ್ಸ್, ನಾಟ್ ಆನ್ ಯುವರ್ ಪ್ರಾಬ್ಲಮ್ಸ್, ಯುವರ್ ಲೈಫ್ ವಿಲ್ ಬಿ ಇಂಪ್ರೂವ್ಡ್. ಇಟ್ ವಿಲ್ ಬಿಕಮ್ ಗ್ರೇಟ್. ಅದಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಇರಬೇಕು ಅಂತ ಹೇಳ್ತೇವೆ. ಸ್ನೇಹಿತರೆ, ಒಂದ್ಸರಿ ಕಾಮೆಂಟ್ ಮಾಡಿ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಅಂತ. ಇದು ಫೋಕಸ್ ಮಾಡಿದ್ರೆ ನಿಮ್ಮೆಲ್ಲ ಪ್ರಾಬ್ಲಮ್ಸ್ ಚಿಟ್ಕಿ ಚಿಟ್ಕಿ ಹೊಡೆದಂಗೆ ಮಾಯ ಆಗೋಗ್ತದೆ. ಅದಕ್ಕೆ ಈ ವಿಚಾರ ಮಾತಾಡೋಕ್ಕೆ ಪ್ರವೀಣ್ ಅಂತ ನಮ್ಮ ಜೊತೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ ಇದ್ದಾರೆ. ಪ್ರವೀಣ್, ನೀವು ಎಲ್ಲರನ್ನ ಮಾತಾಡಿಸಿ ಈಗ ನೋಡೋಣ. ನಿಮ್ಗೊಂದು ಟಾಸ್ಕ್ ಕೊಟ್ಟಿದ್ದೀನಿ ಅವ್ರಿಗೆ ಫಸ್ಟ್ ಟೈಮು. ಎಸ್ ಪ್ರವೀಣ್. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಈಗ ಕೇಂದ್ರೀಕೃತ ಗಮನ ಅಂದ್ರೆ ಪವರ್ ಆಫ್ ಫೋಕಸ್ ಈ ವಿಷಯದ ಬಗ್ಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಎಷ್ಟು ಸುಂದರವಾಗಿ ಹೇಳ್ಕೊಟ್ರು. ಅದನ್ನ ನಾವು ಈಗ ನಮ್ಮ ಸ್ನೇಹಿತರ ಹತ್ರ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಿಕಾಸ್ ಅವ್ರ ಹತ್ರ ನಾವು ತಿಳ್ಕೊಳ್ಳೋಣ. ಪವರ್ ಆಫ್ ಫೋಕಸ್ ಅಂದ್ರೆ ಕೇಂದ್ರೀಕೃತ ಗಮನ, ಇದರ ಮಹತ್ವ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ವಿಕಾಸ್ ಅವರೇ? ತುಂಬಾ ಒಂದು ನಿರ್ದಿಷ್ಟ ಕೆಲಸ ಅಥವಾ ಒಂದು ವಿಷಯದ ಮೇಲೆ ನಮ್ಮ ಸಂಪೂರ್ಣ ಮನಸ್ಸನ್ನು ಕೇಂದ್ರೀಕೃತವಾಗಿರ್ತದೆ ಅಂತ ಹೇಳ್ಬೋದು. ಇವತ್ತಿನ ಆಧುನಿಕ ಮತ್ತು ಗೊಂದಲಮಯದ ಜಗತ್ತಿನ ದಿನಮಾನಗಳಲ್ಲಿ ಇದು ಅತ್ಯಂತ ಮಹತ್ವನೇ ಅಂತ ಹೇಳ್ಬೋದು. ಯಾಕೆಂದ್ರೆ ಫೋಕಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಯಾಕೆಂದ್ರೆ ನಾವು ಯಾವುದೇ ಗೊಂದಲಗಳಿಲ್ಲದೆ ಕೆಲಸ ಮಾಡೋದ್ರಿಂದ ಬೇಗ ಕೆಲಸ, ಅಂದ್ರೆ ಒಂದು ಫೋಕಸ್ ಇದ್ರೆ ಆ ಕೆಲಸನ ಬೇಗ ಮುಗಿಸ್ಬೋದು ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದೇ ಕಡೆ ಗಮನ ಇದ್ರೆ ಯಾವುದೇ ರೀತಿಯಾದ ತಪ್ಪುಗಳನ್ನ ಮಾಡೋದು ಸಾಧ್ಯತೆ ಕಡಿಮೆ ಮಾಡ್ಬೋದು ಅಂತ ಹೇಳ್ತೀನಿ. ಯಾಕೆಂದ್ರೆ ಫೋಕಸ್ ಇದ್ರೆ ಅಲ್ಲಿದ್ದು ಯಾವುದೇ ತಪ್ಪುಗಳನ್ನ ಕಡಿಮೆ ಆಗುತ್ತದೆ ಅಂತ ಹೇಳ್ಬೋದು. ಅದೇ ರೀತಿ ನಮಗೆ ಕೇಂದ್ರೀಕೃತವಾದಂದ್ರೆ ಒಂದು ಮನಸ್ಸಿದ್ರೆ ಕಲಿತ ವಿಷಯಗಳಿರ್ಬೋದು ದೀರ್ಘಕಾಲ ನಮ್ಮ ಮೆದುಳಲ್ಲಿ ಉಳಿತೈತೆ ಅಂತ ಹೇಳ್ತೀವಿ ಸರ್. ಯಾಕೆಂದ್ರೆ ನಮ್ಮ ಒತ್ತಡ, ಮನಸ್ಸಿನ ಶಾಂತಿ, ಏಕಾಗ್ರತೆಗಿದ್ರೆ ಆಲೋಚನೆಗಳನ್ನು ತಡೆದು ನಮ್ಮ ಮನಸ್ಸಿನಲ್ಲಿ ಶಾಂತಗೊಳಿಸ್ತಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದೇ ಸಮಯದಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡೋದನ್ನ ಮಾಡ್ತೀವಿ ಅಂತ ಹೋಗೋದು, ಅಲ್ಲಿ ತಿದ್ದುಕೊಳ್ಳೋ ಬದಲು ಇಲ್ಲಿ ಒಂದೇ ಕಡೆ ನಮ್ಮ ಇದು ಮಾಡ್ಕೊಂಡ್ಬಿಟ್ಟು ಖಂಡಿತವಾಗಿನೂ ನಮ್ಮ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಆಗಲಿ ಯಾವುದೇ ರೀತಿಯಾಗಿ ಗೊಂದಲ ಮರಗಳು ಇಲ್ದಲೇ ಕೇಂದ್ರೀಕೃತವಾಗಿ ನಾವು ನಿರ್ಧಾರಗಳನ್ನು ತಗೋಬಹುದು ಅಂತ ಹೇಳ್ಬೋದು. ಯಾಕೆಂದ್ರೆ ಅಷ್ಟು ಸಿಂಗಲ್ ಫೋಕಸ್ಡ್ ಇರುತ್ತದೆ ಅಂತ ಹೇಳ್ತೇವೆ. ಯಾಕೆಂದ್ರೆ ನಮ್ಮ ಯಾವ್ದಾದ್ರು ನಿಗದಿತವಾಗಿ ಸಮಯದಲ್ಲಿ ಯಾವ್ದಾದ್ರು ಒಂದು ಗುರಿ ತಲುಪಬೇಕು ಅಂತಂದ್ರೆ ಅದು ಫೋಕಸ್ ಆಗಿದ್ರೆ ಮಾತ್ರ ನಾವು ಗುರಿ ತಲುಪಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಸಾರ್ ಹೇಳ್ತಾ ಇದ್ರು ಸೂರ್ಯನ ಕಿರಣಗಳು ಎಲ್ಲಾ ಕಡೆಗೂ ಹೋದ್ರೆ ಆ ಒಂದು ಬೂತ್ ಕನ್ನಡಿನಲ್ಲಿ ನಾವು ಹೇಗೆ ಒಂದು ಅದು ಸಾಮಾನ್ಯ ಉಷ್ಣತೆಯಿಂದ ಅದನ್ನ ರೇಸ್ ಬಿಡ್ತೇವೆ, ಅದೇ ರೀತಿಯಾಗಿ ಅದು ಪೇಪರ್ ಹೇಗೆ ಒಂದು ಶಾಖ ಬರ್ತದೆ ಅಂತ ಒಂದು ಅದೇ ರೀತಿಯಾಗಿ ನಮ್ಮ ಶಕ್ತಿನೂ ಅಷ್ಟೇ ಒಂದು ಎಲ್ಲಾ ಕಡೆನೂ ಹರಡಲು ಬಿಡದೆ ಒಂದೇ ಕಡೆನೆ ನಾವು ಕೇಂದ್ರೀಕೃತ ನಮ್ಮ ಫಲಿತಾಂಶನೂ ಅಷ್ಟೇ ಫಾಸ್ಟ್ ಸಿಗುತ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅರ್ಜುನನ ಕಥೆ ಇದೆ, ನಾವು ಮಹಾಭಾರತದಲ್ಲಿ ಹೇಳ್ತೀವಿ. ದ್ರೋಣಾಚಾರ್ಯರು ಮರದಲ್ಲಿ ಅಲ್ಲಿ ಹಕ್ಕಿನಿಗೆ ಬಾಣ ಬಿಡಕ್ಕೆ ಹೇಳ್ತಾರೆ. ಅವಾಗ ಉಳಿದವರೆಲ್ಲ ಅವರು ಶಿಷ್ಯರು ಅವರು ನೋಡ್ತಾರೆ, ಮರದಲ್ಲಿ ಮರ ಇದೆ, ಮರದಲ್ಲಿ ಎಲೆ ಇದೆ, ಗಿಡ ಇದೆ, ಪಕ್ಷಿ ಇದೆ ಅಂತ. ಆದ್ರೆ ಅರ್ಜುನ ಮಾತ್ರ ಹೇಳ್ತಾನೆ ಪಕ್ಷಿಯ ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತ. ಅಂದ್ರೆ ಅರ್ಜುನಗೆ ಗೊತ್ತಿರುತ್ತೆ ಅದು. ಆ ರೀತಿಯಾಗಿ ನಮ್ದು ಫೋಕಸ್ ಇರಬೇಕು ಅಂತ ಹೇಳ್ಬೋದು. ಯಾಕೆಂದ್ರೆ ಈಗಿನ ವಿದ್ಯಾರ್ಥಿಗಳೇ ನಾವು ಜೀವನದಲ್ಲಿ ನೋಡ್ತೀವಿ, ಮೊಬೈಲ್ 4 ಗಂಟೆ ಓದ್ಬೇಕಾಗಿರೋದನ್ನ ನಾವು ಮೊಬೈಲ್ ಇಟ್ಕೊಂಡು 4 ಗಂಟೆ ಟೈಮ್ ಪಾಸ್ ಮಾಡ್ತೀವಿ. ಪ್ರತಿಯೊಬ್ರು ಅವ್ರ ವಿದ್ಯಾರ್ಥಿಗಳು ಏನಾದ್ರು ಸರಿಯಾದಾಗಿ ಓದಾದ್ರೆ ಅವ್ರ ಫಲಿತಾಂಶ ತಗೊಳ್ತಾರೆ. ಅದೇ ರೀತಿ ನಾವು ಹೆದ್ದಾರಿಗಳಲ್ಲಿ ಹೇಳ್ಬೋದು, ವಾಹನ ಚಾಲನೆ ಮಾಡ್ತಾ ಏನಾದ್ರೂ ತಪ್ಪು ಮಾಡಿದ್ರೆ, ಅಂದ್ರೆ ಮೊಬೈಲ್ ಮಾತಾಡೋದು, ಅಕ್ಕಪಕ್ಕದವ್ರು ಮಾತಾಡೋದು ಮಾಡಿದ್ರೆ ನಾವು ಎಷ್ಟು ಅಪಘಾತಗಳನ್ನ ಕಣ್ಣು ಮುಂದೆ ನಾವು ದಿನಮಾನದಲ್ಲಿ ನೋಡ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ ನಮಗೆ ಯಾವ್ದು ಫೋಕಸ್ ಇರಬೇಕು, ನಾವು ಅಲ್ಲಿ ಹೆದ್ದಾರಿನಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಡ್ರೈವಿಂಗ್ ಮಾಡ್ತಾ ಇದೀವ ಅದ್ರ ಕಡೆ ಫೋಕಸ್ ಇರ್ಬೋದು ಅಂತ ಹೇಳ್ತಾ. ಯಾಕೆಂದ್ರೆ ಮುಂದಿನ ಯಾವುದೇ ವಿಚಾರದಲ್ಲಿ ಇರ್ಬೋದು, ನಾವು ಆ ಒಂದು ತಪ್ಪುಗಳನ್ನ ತಡಿಲಿಕ್ಕೆ ನಮ್ಮ ಫೋಕಸ್ ತುಂಬಾ ಕೇಂದ್ರೀಕೃತವಾಗಿದ್ರೆ ಯಾವುದೇ ವಿಚಾರ, ಯಾವುದೇ ಕ್ಷೇತ್ರದಲ್ಲಿ, ಹಣಕಾಸು ಇರ್ಬೋದು, ವೈದ್ಯಕೀಯ ಕ್ಷೇತ್ರಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ತಪ್ಪುಗಳನ್ನ ತಡಿಬಹುದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.
ಧನ್ಯವಾದಗಳು ವಿಕಾಸ್ ಅವರೇ, ನೀವು ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ನಮ್ಮ ಫೋಕಸ್ ಏಕಾಗ್ರತೆ ಹೇಗಿರ್ಬೇಕಂದ್ರೆ ಅರ್ಜುನನ ಹಾಗೆ ಇರಬೇಕು. ಅರ್ಜುನ ಹೇಗೆ ಹೇಳ್ದ ಗುರುಗಳಿಗೆ, ಅಕ್ಕಿಯ ಕಣ್ಣು ಹಂಗೆ ಅಷ್ಟೇ ಕಾಣ್ತಾ ಇದೆ ಅಂತ. ನಮ್ದು ಏಕಾಗ್ರತೆ ಅದೇ ತರ ಇರ್ಬೇಕು. ಆಮೇಲೆ ನೀವು ತಪ್ಪುಗಳನ್ನು ನಾವು ಹೇಗೆ ಕಡಿಮೆ ಮಾಡ್ಬೋದು ಅದನ್ನು ಕೂಡ ಹೇಳಿದ್ರಿ. ನೀವು ಚೆನ್ನಾಗಿ ಹೇಳ್ಕೊಟ್ರಿ, ಧನ್ಯವಾದಗಳು. ಈಗ ನಮ್ಮ ಮುಂದಿನ ಸ್ನೇಹಿತರಾದ ಸುದರ್ಶನ್ ಅವ್ರಿಗೆ ಕೇಳೋಣ. ಈ ಕೇಂದ್ರೀಕೃತ ಗಮನದ ಅಥವಾ ಅವರ ಅಭಿಪ್ರಾಯ ಏನನ್ನೋದನ್ನ ಸುದರ್ಶನ್ ಅವ್ರ ಹತ್ರ ಕೇಳೋಣ. ಸುದರ್ಶನ್ ಅವರು, ನೀವೇನ್ ಹೇಳ್ತೀರಾ ನಮಸ್ಕಾರಗಳು ಇದು? ಸರ್. ನಮಸ್ಕಾರಗಳು. ಪವರ್ ಆಫ್ ಫೋಕಸ್. ಹೌದು ಸರ್. ಆಕ್ಚುಲಿ ಫೋಕಸ್ ಅನ್ನೋದು ಎಲ್ರಿಗೂ ಬಹಳ ಮುಖ್ಯ. ಒಂದ್ ಕೋಟ್ ಇದೆ ಸರ್, ವೇರ್ ದ ಫೋಕಸ್ ಗೋಸ್ ಎನರ್ಜಿ ಫ್ಲೋಸ್ ಅಂತ ಹೇಳಿ. ಅಂದ್ರೆ ನಮ್ಮ ಫೋಕಸ್ ಎಲ್ಲಿ ಹೋಗುತ್ತೆ ಅಲ್ಲಿಗೆ ನಮ್ಮ ಅಷ್ಟು ಎನರ್ಜಿ ಕೂಡ ಯಾವಾಗ್ಲೂ ಹೋಗುತ್ತೆ. ಆ ಎನರ್ಜಿ ಹೋದಾಗ ಏನಾಗುತ್ತೆ, ನಾವ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಿರ್ತೀವಿ ಅದು ಸಕ್ಸಸ್ ಆಗೋದು ಖಂಡಿತ ಸರ್. ಏಕೆ ಅಂದ್ರೆ ಮನುಷ್ಯನ ಶಕ್ತಿ ಅಷ್ಟಿದೆ. ಮನುಷ್ಯ ಯಾವಾಗ ಒಂದ್ರ ಮೇಲೆ ಫೋಕಸ್ ಮಾಡಿ ಆ ಕೆಲ್ಸನ ಮಾಡ್ಲೇಬೇಕು ಅನ್ನೋದನ್ನ ಒಂದು ಗಮನ ಇಡ್ತಾನೋ ಆಗ ಖಂಡಿತ ಆಗತ್ತೆ. ಇದು ಆಕ್ಚುಲಿ ನಾನು ಎಲ್ಲೋ ಒಂದ್ ಕಡೆ ಕೇಳಿದ್ದು, ಪ್ರತಿಯೊಬ್ಬರಿಗೂ ಕೂಡ ಒಂದು ದಿನದಲ್ಲಿ 2 ಅವರ್ ಫೋಕಸ್ ಟೈಮ್ ಇದ್ದೇ ಇರತ್ತಂತೆ. ಅದು ಆಕ್ಚುಲಿ ಗಾಡ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ಒಂದು ಅಂದ್ರೆ ಒಂದು ದಿನ ಏನ್ 24 ಗಂಟೆ ಇದೆ, ಆ 24 ಗಂಟೆಯಲ್ಲಿ 2 ಅವರ್ ಫೋಕಸ್ ಟೈಮ್ ಇದ್ದೇ ಇರುತ್ತೆ. ಅದು ಹೇಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿ ಇರುತ್ತೆ. ಯಾವ ಟೈಮ್ ಅಲ್ಲಿ ಯಾರಿಗಿರತ್ತೆ ಅದು ಗೊತ್ತಿಲ್ಲ. ಬಟ್ ನಮಗೆ ಯಾವ ಟೈಮ್ ಅಲ್ಲಿ ನಮಗೆ ಫೋಕಸ್ ಇದೆ ಅನ್ನೋದನ್ನ ನಾವೇ ತಿಳ್ಕೊಳ್ಬೇಕು ಅನ್ನೋದನ್ನ ನಾನು ಎಲ್ಲೋ ಒಂದ್ ಹತ್ರ ಕೇಳಿದ್ದು. ಬಟ್ ಆಕ್ಚುಲಿ ಆ ರೀತಿ ಇದೆ ಸರ್. ನಾನು ಕೂಡ ಟ್ರೈ ಮಾಡಿದೆ. ಆಕ್ಚುಲಿ ಆಗ ಒಂದು ಫೋಕಸ್ ಟೈಮು ಆಕ್ಚುಲಿ 2 ಅವರ್ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಏನ್ ಕೆಲಸ ಮಾಡ್ಬೇಕಂತಿರ್ತೀವಿ, ಏನ್ ಮಾಡ್ಬೇಕಂತಿರ್ತೀವಿ ಅದಷ್ಟು ಕೆಲಸನ ಮಾಡ್ಬಿಟ್ರೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಕ್ಲಾರಿಟಿಯಿಂದ ಆಗ್ಬಿಡುತ್ತೆ. ಇದೊಂದು ನಾನು ಗಮನಿಸಿದ್ದು. ಮತ್ತೆ ಇನ್ನೂ ಒಂದು ಇದೆ ಸರ್. ಇನ್ನೊಂದು ಏನಂದ್ರೆ, ಈ ಆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮತ್ತೆ ಈ ಇಂಟರ್ನೆಟ್ ಯುಗದಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಹಳಷ್ಟು ಜನಕ್ಕೆ ಫೋಕಸ್ ಏನಾಗ್ತಿದೆ, ಸ್ಕ್ಯಾಟರ್ ಆಗ್ತಾ ಇದೆ. ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಒಂದೊಂದ್ ಕಡೆ ಎಲ್ಲೆಲ್ಲೋ ಹೋಗ್ತಾ ಇದೆ. ಒಂದ್ ಕಡೆ ಫೋಕಸ್ ಮಾಡಿರ್ತಾರೆ, 10 ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಶನ್ ಬರುತ್ತೆ ಮೊಬೈಲ್ ಅಲ್ಲಿ, ಸೊ ಆ ಕಡೆಗೆ ಹೋಗುತ್ತೆ ಅಟೆನ್ಷನ್. ಮತ್ತೆ ಇನ್ನೊಂದ್ ಕಡೆ ಇನ್ನೊಂದು ಮೊಬೈಲ್ ನೋಡ್ತಾ ಇರ್ತಾರೆ. ಈ ಇನ್ನೊಂದೇನಾಗಿದೆ, ಈ ಶಾರ್ಟ್ ರೀಲ್ಸ್ ಇಂದ ಇನ್ಫಾರ್ಮೇಶನ್ ಚೆನ್ನಾಗಿ ಸಿಗ್ತಾ ಇದೆ, ಬಟ್ ಮೇ ಬಿ ಫೋಕಸ್ ಎಲ್ಲೋ ಅದು ಡ್ರೈನ್ ಔಟ್ ಮಾಡ್ತಾ ಇದೆ ರೀಲ್ಸ್ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಅನ್ಸುತ್ತೆ. ಆ ಡ್ರೈನ್ ಔಟ್ ಆಗೋದ್ರಿಂದ ಏನಾಗುತ್ತೆ, ಬಹಳಷ್ಟು ಜನಕ್ಕೆ ಆ ಫೋಕಸ್ ಬೇಗ ಆ ಫೋಕಸ್ ಬಿಡ್ತಾ ಇದ್ದಾರೆ. ಫೋಕಸ್ ಇಂದ ಇರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದಕ್ಕೆ ಒಂದು ನಾವೇನ್ ಮಾಡಬಹುದು ಅಂದ್ರೆ, ಕರೆಕ್ಟ್ ಆಗಿ ಫೋಕಸ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಮೆಡಿಟೇಷನ್ ಮಾಡಬಹುದು, ಬುಕ್ಸ್ ನ ಓದಬಹುದು. ಈ ರೀತಿ ಅಟ್ಲೀಸ್ಟ್ ರೀಡಿಂಗ್ ಹ್ಯಾಬಿಟ್ ಮತ್ತೆ ಮೆಡಿಟೇಷನ್ ಹ್ಯಾಬಿಟ್ ಆಲ್ಮೋಸ್ಟ್ ಫೋಕಸ್ ನ ಇಂಪ್ರೂವ್ ಮಾಡುತ್ತೆ ಅನ್ನೋದು ನನ್ನ ಅನಿಸಿಕೆ ಸರ್. ಧನ್ಯವಾದಗಳು. ಧನ್ಯವಾದ ಸರ್, ನೀವು ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ರೀಲ್ಸ್ ಇದು ನಮ್ಮ ಏಕಾಗ್ರತೆಯನ್ನ ಎಷ್ಟು ಭಂಗ ಮಾಡ್ತಾ ಇದೆ ಅಂತ ನೀವು ಚೆನ್ನಾಗಿ ಹೇಳ್ಕೊಟ್ರಿ. ಅದಕ್ಕೋಸ್ಕರ ನೀವು ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸನ್ನ ನಾವು ಹೇಗೆ ಏಕಾಗ್ರತೆಗೊಳಿಸಬಹುದು ಅಂತ ನೀವು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಆ, ಸರ್. ಅದೇ ರೀತಿ ಈಗ ನಮ್ಮ ಇನ್ನೊಬ್ಬ ಸ್ನೇಹಿತರಾದ ಲಕ್ಷ್ಮೀಕಾಂತ್, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಮಸ್ತೆ ಸರ್. ಇವತ್ತಿನ ವಿಷಯ ಕೇಂದ್ರೀಕೃತ ಗಮನ ಮಹತ್ವ, ಪವರ್ ಆಫ್ ಫೋಕಸ್. ಪ್ರತಿಯೊಬ್ಬರು ಜೀವನದಲ್ಲೂ ಫೋಕಸ್ ತುಂಬಾ ಮುಖ್ಯ. ಯಾಕೆಂದ್ರೆ ನಾವು ಮಾಡೋ ಕೆಲಸ ಹೆಚ್ಚು ಶ್ರದ್ಧೆಯಿಂದ ಮಾಡಿದಾಗ ಹೆಚ್ಚು ಫಲಿತಾಂಶ ಬರುತ್ತದೆ. ಯಾಕಂದ್ರೆ ಈಗಿನ ಕಾಲದ ಪರಿಸ್ಥಿತಿಯಲ್ಲಿ ಮೊಬೈಲ್ ನೋಟಿಫಿಕೇಶನ್, ಮಲ್ಟಿ ಟಾಸ್ಕಿಂಗ್ ಇದರಿಂದ ನಮ್ಮ ಡಿಸ್ಟ್ರಾಕ್ಷನ್ ಆಗ್ತಿದೆ. ಅದಕ್ಕೋಸ್ಕರ ನಾವು 25 ನಿಮಿಷ ಕೆಲಸ ಮಾಡಿ ಒಂದ್ರ ಬಗ್ಗೆ ಗಮನ ನೀಡಿ ಒಂದು 5 ನಿಮಿಷ ಬ್ರೇಕ್ ತಗೊಂಡು ಬೇರೆ ವಿಚಾರ ಮಾಡೋದ್ನಿಂದ ನಮ್ ಫೋಕಸ್ ಜಾಸ್ತಿ ಮಾಡ್ಬೋದು. ಹಾಗೂ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಏಕಾಗ್ರತೆ ಎಲ್ಲಾ ಶಿಕ್ಷಣದ ಆಧಾರ, ಇಲ್ಲದಿದ್ದರೆ ಯಾವುದನ್ನು ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಫೋಕಸ್ ಬಗ್ಗೆ ಜಾಸ್ತಿ ವಿಚಾರಗಳನ್ನು ತಿಳಿಸಿದ್ದಾರೆ. ಅವರ ಬುಕ್ಗಳು ಓದೋದ್ರ ಮುಖಾಂತರ ನಾವು ಹೆಚ್ಚಿನ ಕೇಂದ್ರೀಕೃತ ಮಾಡ್ಬೋದು ಫೋಕಸ್ ಬಗ್ಗೆ ಅಂತ ಹೇಳ್ತೀನಿ. ಧನ್ಯವಾದಗಳು. ಧನ್ಯವಾದ ಲಕ್ಷ್ಮೀಕಾಂತ್ ಅವರೇ, ನೀವು ಚೆನ್ನಾಗಿ ಹೇಳ್ಕೊಟ್ರಿ. ಅಂದ್ರೆ ಚಿಕ್ಕ ಬ್ರೇಕ್ ತಗೊಂಡು ನಾವು ಮತ್ತೆ 25 ಮಿನಿಟ್ಸ್ ನಾವು ನಮ್ಮ ಮನಸ್ಸನ್ನ ಏಕಾಗ್ರತೆ ಮಾಡಿ ನಾವು ಕೆಲಸ ಮಾಡೋದ್ರಿಂದ ನಮ್ದು ಪ್ರೊಡಕ್ಟಿವಿಟಿ
ಇದು ಹೆಚ್ಚಿಗೆ ಆಗುತ್ತೆ. ಧನ್ಯವಾದಗಳು. ಈಗ ನಮ್ಮ ಇನ್ನೊಬ್ರು ಸ್ನೇಹಿತರಾದ ಪಾಂಡುರಂಗ, ನೀವೇನ್ ಹೇಳ್ತೀರಿ ಅದ್ರ ಬಗ್ಗೆ? ಸರ್ ನಮಸ್ಕಾರ ಸರ್. ಸರ್ ಮನುಷ್ಯನ ಹಿಂದೆ ಇರುವಂತಹ ಪ್ರಮುಖ ಶಕ್ತಿ ಯಾವುದಂತ ಹೇಳಿದ್ರು ಸರ್, ಅದು ಅವನ ಜ್ಞಾನ, ಪ್ರತಿಭೆ ಅಥವಾ ಶ್ರಮ ಮಾತ್ರವಲ್ಲ ಸರ್, ಅವುಗಳನ್ನು ಸರಿಯಾದ ದಿಕ್ಕಿ ನಡೆಸುವ ಒಂದು ಕೇಂದ್ರೀಕೃತವಾದ ಗಮನ ಅದನ್ನ ಆಗ್ಯದ ಸರ್. ಅದಕ್ಕೆ ನಮ್ಮ ಹಿರಿಯರು ಹೇಳುವಂತೆ ಸರ್, ಮನಸ್ಸಿದ್ರೆ ಮಾರ್ಗ. ಅಂದ್ರೆ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತವಾಗಿದ್ರೆ ಮಾತ್ರ ಮಾರ್ಗ ಕಂಡು ಬರ್ತದೆ ಸರ್. ಚದುರಿದ ಮನಸ್ಸು ಯಾವುದೇ ಸಾಧನೆ ತಂದು ಕೊಡಕ್ ಸಾಧ್ಯ ಇಲ್ಲ ಸರ್. ಹಾಗಾದ್ರೆ ಕೇಂದ್ರೀಕೃತ ಗಮನ ಅಂದ್ರೆ ಏನು ಸರ್ ಅಂದ್ರೆ, ಒಂದು ನಿರ್ದಿಷ್ಟ ಗುರಿ ಅಥವಾ ಕಾರ್ಯದ ಮೇಲೆ ನಾವು ಮನಸ್ಸನ್ನು ಸ್ಥಿರವಾಗಿ ಇಟ್ಟು ಬೇರೆ ವಿಷಯಗಳಿಂದ ವಿಚಲಿತಗೊಳ್ಳದೆ ಕಾರ್ಯನಿರ್ವಹಿಸದೆ ಕೇಂದ್ರೀಕೃತ ಗಮನ ಸರ್. ಯಾಕಂದ್ರೆ ಈ ವಿದ್ಯಾರ್ಥಿಗೆ ಎಕ್ಸಾಂಪಲ್, ವಿದ್ಯಾರ್ಥಿ ಕೇಂದ್ರೀಕೃತ ಗಮನ ಅತ್ಯಂತ ಮುಖ್ಯ ಸರ್. ಓದುವಾಗ ಮೊಬೈಲ್, ಟಿವಿ, ಅನಗತ್ಯ ಮಾತುಕತೆಗಳಿಗೆ ಮನಸ್ಸರ್ದ ಸರ ಪಾಠ ಅರ್ಥ ಆಗುದಿಲ್ಲ. ಆಮೇಲೆ ಪೂರ್ಣ ಕೇಂದ್ರೀಕೃತ ಗಮನ ಓದಿದ್ರೆ ಕಡಿಮೆ ಸಮಯ ಓದಕ್ ಆಗುದಿಲ್ಲ ಸರ್. ಕೇಂದ್ರೀಕೃತ ಗಮನ ಇತ್ತಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಕಲಿಬಹುದು ಸರ್. ಆಮೇಲೆ ಯಾವುದೇ ಅಧಿಕಾರಿ, ಆಮೇಲೆ ನೌಕರಾಗ್ಲಿ, ರೈತ ಆಗಲಿ, ವ್ಯಾಪಾರಿ ಆಗಲಿ ಅಥವಾ ಗುತ್ತಿಗೆದಾರ ಆಗಲಿ, ತನ್ನ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸಿದ್ರೆ ತಪ್ಪುಗಳು ಕಡಿಮೆ ಆಗ್ತಾವ ಮತ್ತು ಕೆಲಸದ ಗುಣಮಟ್ಟ ಹೆಚ್ಚುತ್ತದೆ, ಯಶಸ್ಸು ಸುಲಭವಾಗಿ ದೊರೀತದೆ ಸರ್. ಆಮೇಲೆ ಇಂದ್ರ ಡಿಜಿಟಲ್ ಯುಗದೊಳಗೆ ಗಮನವನ್ನು ಕಾಪಾಡಿಕೊಳ್ಳೋದು ದೊಡ್ಡ ಸವಾಲಾಗಿದೆ ಸರ್. ಮೊಬೈಲ್, ಸಾಮಾಜಿಕ ಜಾಲತಾಣಗಳು, ರೀಲ್ಸ್ ಮತ್ತು ಅನಗತ್ಯ ಮಾಹಿತಿ ನಮ್ಮ ಏಕಾಗ್ರತೆಯನ್ನು ಕಡಿಮೆ ಮಾಡ್ತಾ ಇದೆ ಸರ್. ಆದ್ರಿಂದ ನಾವು ಸಮಯಕ್ಕೆ ಮೌಲ್ಯ ನೀಡಬೇಕು ಸರ್. ಅನಗತ್ಯವಾದ ವಿಷಯ ಮೇಲೆ ಮಾತ್ರ ಗಮನ ಹರಿಸ್ಬೇಕು ಸರ್. ಕೇಂದ್ರೀಕೃತ ಗಮನ ಹರಿಸೋ ವಿಧಾನಗಳು ಯಾವಂದ್ರೆ ಸರ್, ಸ್ಪಷ್ಟವಾದ ಗುರಿ ಹೊಂದಿರಬೇಕು, ದಿನನಿತ್ಯ ಯೋಜನೆಗಳನ್ನು ರೂಪಿಸಬಹುದು ಸರ್. ಆಮೇಲೆ ಮೊಬೈಲ್ ಮತ್ತು ಅನಗತ್ಯ ಅಡ್ಡಿ ತೊಡಕುಗಳನ್ನು ಕಡಿಮೆ ಮಾಡ್ಕೋಬೇಕು ಸರ್. ಆಮೇಲೆ ನಿಯಮಿತವಾಗಿ ಡೈಲಿ ಓದುದು ಅಭ್ಯಾಸ ಮಾಡ್ತಾ ಇರ್ಬೇಕು ಸರ್. ಆಮೇಲೆ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ ಅಂತಾರಲ್ಲ ಸರ್, ಮೂಗು ಇದನ್ನ ಪ್ರಾಣಾಯಾಮ ಮಾಡ್ತೀವಲ್ಲ, ಅದ್ರ ಮೂಲಕ ಮನಸ್ಸನ್ನು ಕೇಂದ್ರೀಕೃತಗೊಳಿಸಬಹುದು ಸರ್. ಆಮೇಲೆ ಹೇಳ್ಬೇಕಂದ್ರೆ ಈ ಸ್ವಾಮಿನಾಥ್ ಹೇಳುವಾಗ ಏಕಾಗ್ರತೆ ಧ್ಯಾನ ಮೂಲ ಅಂತ ಹೇಳಿ ಹೇಳಿದಾರೆ ಸರ್. ಅದಕ್ಕೆ ಜಗತ್ತಿನ ಅನೇಕ ಮಹಾನ್ ಸಾಧಿಕರು ಸರ್ ತಮ್ಮ ಗುರಿ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕೃತ ಹರಿಸಿದ್ರಿಂದ ಅವರು ಇತಿಹಾಸ ಸೃಷ್ಟಿಸ್ಯಾರ ಸರ್. ಅದಕ್ಕೆ ಕೇಂದ್ರೀಕೃತ ಗಮನವಿಲ್ಲದ್ರೆ ಸಮಾರಂಭಗಳಾಗಲಿ, ಭಾಷಣ ಮಾಡೋದು ಕಷ್ಟವಾಗ್ತದೆ ಸರ್. ಕೇಂದ್ರೀಕೃತ ಗಮನವಿಲ್ಲ ಅಂದ್ರೆ ಜೀವನ ದಿಕ್ಕು ದಿಸೆ ಇಲ್ಲದ ಅಡಿಗಿನಂತಿರ್ತದೆ ಸರ್. ಗಮನ ಇದ್ರೆ ಮಾತ್ರ ಗುರಿ ತಲುಪಬಹುದು. ಗುರಿ ಇದ್ರೆ ಸಾಧನೆ ಸಿಗ್ತೈತಿ, ಸಾಧನೆ ಇದ್ರೆ ಯಶಸ್ಸು ಖಚಿತ. ಆದ್ರಿಂದ ನಾವೆಲ್ಲರೂ ಸರ್ ನಮ್ಮ ಜೀವನದೊಳಗೆ ಒಂದು ಗುರಿ ಇಟ್ಕೊಂಡು ಅದ್ರ ಕಡೆಗೆ ಕೇಂದ್ರೀಕೃತ ಗಮನದಾಗ ನಾವು ಸಾಗಬೇಕು ಸರ್. ನಮ್ಮ ಗಮನ ಗುರಿ ಹತ್ತ ಇದ್ರೆ ಯಶಸ್ಸು ಮಾತ್ರ ನಮ್ಮ ಹತ್ರ ಬರ್ತೈತೆ ಅಂತ ಈ ಸಂದರ್ಭ ಹೇಳಕ್ ನಾ ಇಷ್ಟಪಡ್ತೀನಿ ಸರ್. ನನಗೆ 4 ಮಾತುಗಳನ್ನು ಮಾತಾಡಕ್ಕೆ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಪಾಂಡುರಂಗ್ ಅವರೇ, ನೀವು ಕೂಡ ಚೆನ್ನಾಗಿ ಹೇಳಿದ್ರಿ. ನಮ್ಮ ಏಕಾಗ್ರತೆಯನ್ನ ನಾವು ಕೇಂದ್ರೀಕೃತ ಮಾಡ್ಲಿಕ್ಕೆ ನೀವು ವ್ಯಾಯಾಮ ಮಾಡೋದು ಅಥವಾ ಧ್ಯಾನ ಮಾಡೋದು ಇದನ್ನೆಲ್ಲ ಹೇಳ್ಕೊಟ್ರಿ. ಸ್ನೇಹಿತರೆ, ಈಗ ನಾವು ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆಯನ್ನ ನಾವು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಒಂದಿಷ್ಟು ಟೆಕ್ನಿಕ್ಗಳು ಇದೆ. ಉದಾಹರಣೆ ಹೇಳೋದಾದ್ರೆ ಪೊಮೊಡೋರೋ ಟೆಕ್ನಿಕ್ ಅಂತ. ಪೊಮೊಡೋರೋ ಅಂದ್ರೆ ಪೊಮೊಡೋರೋ ಇಟಾಲಿಯನ್ ಶಬ್ದ. ಇದನ್ನ ನಾವು ನಮ್ಮ ಕಾನ್ಸಂಟ್ರೇಷನ್ ಸರಿಯಾಗಿ ಯೂಸ್ ಮಾಡ್ಬೋದು. ಹೇಗಂದ್ರೆ ಪೊಮೊಡೋರೋ ಅಂದ್ರೆ ಒಂದು 25 ಮಿನಿಟ್ಸ್ ಅಲಾರಾಮ್ ಇಡ್ಬೋದು. ಅಲಾರ್ಮ್ ಇಟ್ಟು ಅಭ್ಯಾಸ ಮಾಡಿ 5 ನಿಮಿಷ ಬ್ರೇಕ್ ತಗೋಬೇಕು. 5 ನಿಮಿಷ ಬ್ರೇಕ್ ತಗೊಂಡು ಮತ್ತೆ 25 ಮಿನಿಟ್ಸ್ನ ನಾವು ಅಲಾರ್ಮ್ ಇಟ್ಟು ಓದ್ಬೋದು. ಅಂದ್ರೆ ಈಗ ಒಂದು ಟೊಮೆಟೊ ಇರುತ್ತಲ್ವಾ, ಅದನ್ನ ನೀವು 4 ಸ್ಲೈಸ್ ಮಾಡಿದ್ರೆ ಅದು 4 ಭಾಗ ಆಗುತ್ತಲ್ಲ. ಅಂದ್ರೆ ಇದು ಈಗ 25 ಮಿನಿಟ್ಸ್ ಇಂಟು 4 ಅಂದ್ರೆ 4 ಬಾರಿ ಅದನ್ನ 25 ಮಿನಿಟ್ಸ್ ಏಕಾಗ್ರತೆಯಲ್ಲಿ ನಾವು ಅಭ್ಯಾಸ ಮಾಡಿ 5 ನಿಮಿಷ ಬ್ರೇಕ್ ಕೊಟ್ಟು 4 ಬಾರಿ ಮಾಡಿದ್ರೆ ಆಮೇಲೆ ಒಂದು ಲಾಂಗ್ ಬ್ರೇಕ್, ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಇದನ್ನ 4 ಕಂಟಿನ್ಯೂ ಮಾಡ್ಬೋದು. ಇದನ್ನ ಸುಮಾರು ಕಂಪನಿಗಳಲ್ಲಿ ಸುಮಾರು ಪ್ರೊಫೆಷನಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಪೊಮೊಡೋರೋ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ನಮ್ಮ ಏಕಾಗ್ರತೆ ಅಂದ್ರೆ ನಾವು ಬೇರೆ ಎಲ್ಲ ಕೆಲಸ, ಈ ಫೋನ್ ಎಲ್ಲ ಸೈಲೆಂಟ್ ಮೋಡಲ್ಲಿ ಇಟ್ಟು ನಾವು ಇದನ್ನ ಮಾಡ್ಬೋದು. ಇದನ್ನ ಬಳಸಿದ್ರೆ ನಮ್ಗೆ ಲಾಭ ಆಗುತ್ತಂತೆ ನಾನು ಹೇಳಬಲ್ಲೆ. ಆಮೇಲೆ ಇದು ಕೇಂದ್ರೀಕೃತ ಗಮನ ಏನಿದೆ ಅಲ್ಲ, ಇದು ನಮ್ಗೆ ಆಳವಾದ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಡೀಪ್ ವರ್ಕ್ ಅಂತ ನಾವೇನ್ ಹೇಳ್ತೀವಲ್ಲ, ಇದಕ್ಕೆ ಇದು ಒಂದು ಆಧಾರವಾಗಿದೆ. ಅಥವಾ ಯಾವಾಗಾದ್ರೂ ನಮಗೆ ಏನಾದ್ರೂ ಒಂದು ಕಷ್ಟದ ವಿಷಯ ಇದ್ರೆ ಅದನ್ನ ಸೀರಿಯಸ್ ಆಗಿ ಕುತ್ಕೊಂಡು ವಿಶ್ಲೇಷಣೆ ಮಾಡ್ಲಿಕ್ಕೆ ಇದು ಒಂದು ಸುಲಭವಾಗಿ ಇದನ್ನ ನಾವು ವಿಶ್ಲೇಷಣೆ ಮಾಡ್ಬೋದು. ಸೊ ಇದು ಪವರ್ ಆಫ್ ಫೋಕಸ್ ಏನಿದೆ ಅಲ್ಲ, ಇದು ಮಾಡೋದ್ರಿಂದ ನಮ್ಮಲ್ಲಿ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ ಅಂತ ನಾನು ಹೇಳಬಲ್ಲೆ. ಎಸ್, ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡಿದ್ರಿ. ಇವರು ಪ್ರವೀಣ್ ಅವರು ಕೂಡ ತುಂಬ ಚೆನ್ನಾಗಿ ಮಾರ್ಗದರ್ಶನ ಮಾಡಿದ್ದಾರೆ. ವೀಕ್ಷಕರೇ, ನಿಮ್ಗೆ ಹೇಗೆ ಅನ್ನಿಸ್ತು?
ಈಗಲೇ ಕಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಕಾಮೆಂಟ್ ಮಾಡೋದ್ರ ಜೊತೆಗೆ ಫಾರ್ವರ್ಡ್ ಮಾಡಿದ್ರೆ ಪುಣ್ಯ ಜಾಸ್ತಿ ಆಗುತ್ತೆ. ಪುಣ್ಯ ಕಟ್ಕೊಳ್ಳಿ. ಬಾಯ್ ಬಾಯ್, ಒಳ್ಳೆಯದಾಗಲಿ.